ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇನ್ನು ಹಬ್ಬ ಎಲ್ಲ ಜೋರ ಫ್ರೆಂಡ್ಸ್. ಗಣೇಶ ಗೌರಿ ಹಬ್ಬ ಎಲ್ಲ ಎಲ್ಲರದ್ದು ವರಮಹಾಲಕ್ಷ್ಮಿ ಹಬ್ಬ ಆಯಿತಾ ನೋಡಿ ಫ್ರೆಂಡ್ಸ್. ನಾನು ಗೌರಿ ಗಣೇಶ ಹಬ್ಬಕ್ಕೆ ಗಣೇಶನಿಗೆ ಪೈರು ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೋಡ್ತಾ ಇದ್ದೀರಾ ಅನಿಸುತ್ತೆ ನೀವೇ. ನಾನು ಬೇರೆ ಗೋಧಿ ಮತ್ತು ರಾಗಿ ಹಾಕಿರೋದು, ಅದ್ರಲ್ಲಿ ರಾಗಿ ಸ್ಕಿಟ್ ಮಾಡಿದೆ, ಬೇರೆ ಗೋಧಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದೀರಾ ಅನಿಸುತ್ತಲ್ವಾ. ಅಷ್ಟು ಈ ಥರ ಗೋಧಿನ ನೆನೆಸ್ಕೋಬೇಕು. ಒಂದೆರಡು ಸಲ ತೊಳ್ಕೊಂಡು ನೆನೆಸಿಟ್ಕೊಂಡ್ರೆ ಸಾಕು. ಒಂದು ನೈಟ್ ಫುಲ್ಲು ಇದನ್ನು ನೆನೆಯೋಕೆ ಇಟ್ಕೋಬೇಕು. ನೋಡಿ ನಾನು ತೊಳ್ಕೊಂಡು ನೆನೆಸಿಟ್ಕೋತಾ ಇದ್ದೀನಿ ಈಗ, ಓಕೆನಾ. ಇದು ಆದಮೇಲೆ ಈ ಥರ ಈ ಥರ ಅವಲಕ್ಕಿ ಕರಿಯೋದು ಬರುತ್ತಲ್ಲ, ಅದರಲ್ಲಿ ನಾನು ಬಸ್ಕೊಂಡು ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ಟೈಟಾಗಿ ಮುಚ್ಚಳ ಮುಚ್ಕೋಬೇಕು. ಈ ಥರ ಇರೋದು ನೋಡಿ, ಟೈಟಾಗಿರಬೇಕು ಫ್ರೆಂಡ್ಸ್, ಆವಾಗ ಚೆನ್ನಾಗಿ ಮೊಳಕೆ ಬರುತ್ತೆ. ತೋರಿಸ್ತೀನಿ ಈಗ ನೆಕ್ಸ್ಟ್ ಡೇಗೆ. ನೋಡಿ ಬೆಳಗ್ಗೆ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಮೊಳಕೆ ಬಂದು ತೋರಿಸ್ತಾ ಇದೆ ನೋಡಿ. ಎಷ್ಟೆಷ್ಟು ಉದ್ದ ಬಂದಿದೆ ನೋಡಿ ಮೊಳಕೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮೊಳಕೆ. ಈ ಥರ ಫಸ್ಟು ಪಾಟ್ಗೆ ಮಣ್ಣು ಹಾಕ್ಕೋಬೇಕು. ಸ್ವಲ್ಪ ನೋಡಿ ಚೆನ್ನಾಗಿರೋ ಮಣ್ಣು ಹಾಕ್ಕೊಳ್ಳಿ ಆಯಿತಾ. ಈ ಥರ ನಾನು ಮಣ್ಣು ಹಾಕ್ಕೊತಾ ಇದ್ದೀನಿ ನೋಡಿ, ಒಂದು ಅರ್ಧದಷ್ಟು ಮಣ್ಣು ಹಾಕ್ಕೊಂಡಿದ್ದೀನಿ ಈಗ. ಸೊ ನೋಡಿ ಮೇಲ್ಗಡೆ ಎಲ್ಲ ಉದುರಿಸ್ಕೊಬೇಕು. ಫುಲ್ ಮೇಲ್ಗಡೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ತಿಕ್ಕಾಗೆ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಆವಾಗ. ಈ ಕಡೆನೂ ಮಣ್ಣು ಹಾಕಿ ಇಟ್ಕೊಂಡಿದ್ದೀನಿ, ಇದಕ್ಕೂ ಹಾಕ್ತಾಯಿದ್ದೀನಿ ನೋಡಿ, ಹಾಕ್ಕೊತಾ ಇದ್ದೀನಿ ಇದಕ್ಕೂ. ಕಾಣಿಸ್ತಾ ಇದೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ. ಹೀಗೆ ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣು ಮುಚ್ಕೋಬೇಕು ನೋಡಿ. ಇದ್ರ ಮೇಲೆ ಸ್ವಲ್ಪ ನಾನು ಮಣ್ಣು ಉದುರಿಸ್ಕೋತೀನಿ. ಇದಕ್ಕೂ ಅಷ್ಟೇ ಸ್ವಲ್ಪ ಮಣ್ಣು ಉದುರಿಸ್ಕೊತಾ ಇದ್ದೀನಿ. ಸೊ ಎಲ್ಲದಕ್ಕೂ ಇದೇ ಥರ ಹಾಕ್ಕೋಬೇಕು, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಮಾಡ್ತೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ನೋಡಿ ನೆನ್ನೆನೇ ಹಾಕಿದ್ದೆ, ಸೊ ಇದೊಂಚೂರು ಆಗಲೇ ಸ್ಟಾರ್ಟ್ ಆಗಿದೆ. ಇದು ಅಷ್ಟೇ ಆಗಲೇ ಇದು ಮೊಳಕೆ ಸ್ಟಾರ್ಟ್ ಆಗಿದೆ ನೋಡಿ. ಇದಕ್ಕೂ ಹಾಕ್ಕೊತಾ ಇದ್ದೆ. ಸುಮಾರು ನಾನು 5ರಿಂದ 6 ಇದಕ್ಕೆ ಹಾಕ್ಕೊಂಡಿದ್ದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮೊಳಕೆ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನೇ ಆಗಲಿ ಫ್ರೆಂಡ್ಸ್, ಸ್ವಂತವಾಗಿ ನಾವು ಕೈಯಿಂದ ಏನಾರು ಮನೆಗೆ ದೇವ್ರಿಗೆ ಮಾಡಿದ್ರೆ ಅದ್ರಲ್ಲಿ ಆಗುವಂಥ ಖುಷಿ ತುಂಬಾ ಖುಷಿ ಆಗುತ್ತೆ, ತುಂಬಾ ಸಂತೋಷ ಆಗುತ್ತೆ. ಅದರಲ್ಲೂ ನಾವು ಮಾಡಿದ್ದು ತುಂಬ ಚೆನ್ನಾಗಿ ಬಂದರೆ ಇನ್ನೂ ಖುಷಿ ಆಗುತ್ತೆ ನೋಡಿ. ಈ ಥರ ಇದಕ್ಕೂ ಮಣ್ಣು ಮುಚ್ಕೊತಾ ಇದ್ದೀನಿ. ನೀವು ಈ ಥರ ಮಾಡ್ತೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇದಕ್ಕೆಲ್ಲ ಈ ಥರ ಹಾಕಿಟ್ಕೊಂಡೆ ಈಗ ನಾನು ನೋಡಿ, ಎಲ್ಲದಕ್ಕೂ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ಸ್ಪ್ರಿಂಕ್ಲಿಂಗ್ ಮಾಡಬೇಕಷ್ಟೆ, ಜಾಸ್ತಿ ಹಾಕ್ಬಾರ್ದು ನೋಡಿ. ಇದು ಸೆಕೆಂಡ್ ಡೇ ವಿಡಿಯೋ ನೋಡಿ. ಸೆಕೆಂಡ್ ಡೇಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದು. ಇದಕ್ಕೆ ಸ್ಟಾರ್ಟ್ ಆಗಿದೆ ಇನ್ನು ನೋಡಿ. ಎಲ್ಲ ಇದು ಪ್ಲೇಟ್ಸ್ಗೂ ಹಾಕ್ಕೊಂಡಿದ್ದೀನಿ ನಾನು ನೋಡಿ. ಇದು ಸೆಕೆಂಡ್ ಡೇ ವಿಡಿಯೋ. ಎಷ್ಟು ನೋಡಿ ಹಸಿರು ಕಾಣ್ತಾ ಇದೆ, ಆಗಲೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಇದು ಥರ್ಡ್ ಡೇದು ನೋಡಿ. ಥರ್ಡ್ ಡೇಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. 3rd ಡೇ 4th ಡೇ ಇದ್ದಿದ್ದು ವಿಡಿಯೋ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದು 6ನೇ ದಿನದ್ದು ಫ್ರೆಂಡ್ಸ್. ಇದು 5 ಮತ್ತು 6ನೇ ದಿನದ್ದು, ಇದು 7ನೇ ದಿನದ್ದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. 6ನೇ ದಿನದ ವಿಡಿಯೋ. 7ನೇ ದಿನಕ್ಕೆ ನೋಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ಆಶ್ಚರ್ಯ ಆಯಿತು, ಅಷ್ಟು ಚೆನ್ನಾಗಿ ಬಂತು. ಇದೆಲ್ಲ ನಮ್ಮಮ್ಮ ಹಾಕ್ತಾಯಿದ್ರು ಫಸ್ಟು. ಸೊ ನಮ್ಮಮ್ಮನ್ನೇ ಫಾಲೋ ಮಾಡಿ ನಾನು ಹಾಕಿದ್ದೀನಿ. ಪ್ರತಿ ವರ್ಷ ಹಾಕ್ತಿದ್ರು ಅಮ್ಮ. ಸೊ ನಮ್ಮತ್ತೆ ಮನೇಲಿ ಹಾಕ್ತಾ ಇರಲಿಲ್ಲ ನೋಡಿ.
ಇದು 7 ಡೇದು ವಿಡಿಯೋ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನನಗಂತೂ ಫುಲ್ಲು ತುಂಬ ಖುಷಿ ಆಯಿತು. ಫುಲ್ ಹಸ್ರು ಹಸ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನು 8 ದಿನ 9 ದಿನಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ನೀರನ್ನ ಸ್ಪ್ರಿಂಕ್ಲಿಂಗ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಹಾಕಿ ಟ್ರೈ ಮಾಡಿ, ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಏನು ನೋಡಿ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.